ಸಿನಿಮಾ ಹೇಗಿತ್ತು ಮೇಡಮ್? ಹೇಗಿತ್ತು ಫಿಲಮ್? ತುಂಬಾ ಚೆನ್ನಾಗಿತ್ತು. ಆಲ್ ದಿ ವೆರಿ ಬೆಸ್ಟ್ ಫಾರ್ ದ ಟೀಮ್. ಪಿಕ್ಚರ್ ಸೂಪರ್ ಮೇಡಮ್, ಸೂಪರ್ ಚೆನ್ನಾಗಿದೆ ಮೇಡಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿತಾರಾ ಮೇಡಮ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪದೇ ಪದೇ ನೋಡಬೇಕು ಅನಿಸಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ರಿಯಲ್ ಆಗಿ ಹೇಳ್ತೀನಿ ಸರ್, ಸಮಾಧಾನವಾಗಿ ಬಂದು ಕೊನೆ ಕ್ಷಣ ತನಕ ನೋಡ್ರಿ ಈ ಫಿಲಿಮ್ನ. ಎಲ್ಲರೂ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂದರೆ ನಾನೇ ಒಂದು 8 ಸಾರಿ ಹತ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಮನಸ್ಸೆಲ್ಲ ಫ್ರೀ ಆಯಿತು. ಎಲ್ಲರೂ ಹೀಗೆ ಇರಬೇಕು ಅಂತ ಈ ಪ್ರಪಂಚನೇ ಕೇಳ್ಕೊತೀನಿ. ಅದೇ ಥರ ಚೆನ್ನಾಗಿದೆ ಫಿಲಿಮ್. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅದು ಏನು ಮೂವಿ ಹೆಸರಿದೆ ಅದಕ್ಕೆ ಮೀನಿಂಗ್ಫುಲ್ಲಾಗಿ ಚೆನ್ನಾಗಿ ಅರ್ಥ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಕಂಟೆಂಟ್ ತುಂಬ ಚೆನ್ನಾಗಿದೆ ಮೇಡಮ್. ಮೋಸ್ಟ್ಲಿ ಈ ಥರದ್ದೊಂದು 4 ಮೂವಿ ನೋಡಿದರೆ ಯಾರು ಬಟ್ಟದ ಮೂವಿಗಳು ಮಚ್ಚು, ಲಾಂಗು, ಗನ್ನು ಇವು ಸ್ವಲ್ಪ ನೋಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ ಅನಿಸುತ್ತೆ. ಅಷ್ಟು ಮೀನಿಂಗ್ಫುಲ್ ಆಗಿದೆ. ಒಳ್ಳೆ ಮೂವಿ ಇದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೊಸ ವರ್ಷಕ್ಕೆ ಇದೊಂದು ಒಳ್ಳೆ ಕೊಡುಗೆ ಅಂತ ನಾನು ಅನ್ಕೋತೀನಿ. ಬಟ್ ಅಪ್ಪ ಅಮ್ಮ ಅನ್ನೋ ಸೆಂಟಿಮೆಂಟ್ ಇದ್ದರೆ ಎಲ್ಲಿ ಬೇಕಾದ್ರೂ ರೀಚ್ ಆಗುತ್ತೆ ಅದು. ಥ್ಯಾಂಕ್ ಯು. ದೊಡ್ಡ ದೊಡ್ಡ ಸಿನಿಮಾಗಳು ನೋಡ್ತಾ ಇರ್ತೀವಿ, ದೊಡ್ಡ ದೊಡ್ಡ ಕತೆಗಳನ್ನ ಕೇಳ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತಲೇ ತುಂಬ ಕತೆಗಳಿರ್ತವೆ. ಆ ಥರದ್ದೊಂದು ತುಂಬ ಸಾಧಾರಣ ಕತೆನ, ಎಲ್ಲರ ಊರುಗಳಲ್ಲಿ ನಡೆಯುವಂಥ ಕತೆನ ಅಥವಾ ಎಲ್ಲರ ಬದುಕಲ್ಲಿ ಆಗಿರುವಂಥ ಕತೆನ, ಮತ್ತು ಬಾಂಧವ್ಯಗಳ ಬಗ್ಗೆ. ಇವಾಗ ಸೀರಿಯಲ್ಗಳಲ್ಲಿ ಜಾಸ್ತಿ ಬಾಂಧವ್ಯಗಳನ್ನ ಅದು ವಾರಾನ್ಗಟ್ಲೆ ಹೇಳೋದಿದೆ. ಸೊ ಅದನ್ನ 2 ಗಂಟೆಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾನ ಮಾಡಿದ್ದಾರೆ. ರಾಮನಹಳ್ಳಿ ಸರ್ ಹೊಂದಿಸಿ ಬರೆಯೋನು ತುಂಬ ಅದ್ಭುತವಾಗಿ ಮಾಡಿದರು. ಸೊ ಈಗ ಅದೇ ರೀತಿ ಮತ್ತೆ ಇನ್ನೊಂದು ಪ್ರಾಮಿಸಿಂಗ್ ಆಗಿರೋ ಒಂದು ಒಳ್ಳೆ ಕಥೆನ ಕೊಟ್ಟಿದ್ದಾರೆ. ಡೆಫಿನೆಟಾಗಿ ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಹೊಸಬ್ರು ಅಂತ ನಾವೆಲ್ಲರೂ ಅವಾಗ ಹೇಳ್ತಾ ಇರ್ತೀವಿ. ಸೊ ಹೊಸ ಕಥೆಗಳನ್ನ ನಾವೇ ಮಾಡಬೇಕು. ಸೊ ಆ ಥರದ್ದೊಂದು ಹೊಸ ಕತೆ ಬಂದಿದೆ. ದಯವಿಟ್ಟು ಇಡೀ ಕನ್ನಡ ಜನತೆ ಕೇಳ್ಕೊಳ್ಳೋದು, ತುಂಬ ಚೆನ್ನಾಗಿದೆ ಸಿನಿಮಾ. ಇಡೀ ಫ್ಯಾಮಿಲಿಗೆ ಒಂದು ಸಿನಿಮಾನ ನೋಡಿ. ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಒಂದು ಸಣ್ಣ ತಪ್ಪಿಂದ ಹೇಗೆ ಸಮಾಜಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನ ಎಷ್ಟು ನೀಟಾಗಿ ಹೇಳಿದ್ದಾರೆ ಆ್ಯಂಡ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಜಗನ್ನಾಥ್ ಅವರು. ಸೊ ಈ ಸಂದೇಶ ಎಲ್ರಿಗೂ ಮುಟ್ಟಬೇಕು, ಜನ ಎಲ್ಲ ನೋಡಬೇಕು. ಅಂದರೆ ಬರೀ ಈಗಿನ ಸಮಾಜಕ್ಕೆ ತಕ್ಕವಾದಂಥ ಒಂದು ಸಿನಿಮಾ. ಸೊ ಎಲ್ಲರೂ ನೋಡಬೇಕು. ಹೊಸ ವರ್ಷದ ಮೊದಲನೇ ದಿನ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಇದು ಈ ವರ್ಷ ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯುತ್ತೆ ಅಂತ ನಾನು ಆಶಿಸ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಈಗ ಎಷ್ಟು ಡೆಲಿಕೇಟ್ ಆಗಿದೆ ರಿಲೇಶನ್ಶಿಪ್ಸ್ ಎಲ್ಲ, ಎಷ್ಟು ಡೆಲಿಕೇಟ್ ಆಗಿದೆ. ನಾವು ಜನರು ಕೂಡ ನಾವು ತುಂಬ ಲೋನ್ಲಿ ಆಗ್ತಾ ಇದ್ದೀವಿ ಅಂತ ಅನ್ಸಲ್ಲ. ಸೊ ನಾವು ಎಲ್ಲ ಡೆಲಿಕೇಟ್ ಆಗಿದೆ, ರಿಲೇಶನ್ಶಿಪ್ ಡೆಲಿಕೇಟ್ ಆಗಿದೆ. ಒಂದು ಸಣ್ಣ ಪ್ರಾಬ್ಲಮ್, ಒಂದು ಸಣ್ಣದು ಹೆಚ್ಚು ಕಮ್ಮಿ ಆಗೋದ್ರಿಂದ ರಿಲೇಶನ್ಶಿಪ್ಸೇ ಹೊಡೆದೋಗುವಂಥ ಚಾನ್ಸಸ್ ಇರ್ತದೆ. ಸೊ ಇದರಲ್ಲಿ ನಾವು ಯಾವ ರೀತಿ ನಮ್ಮ ರಿಲೇಶನ್ಶಿಪ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದು ಹೇಳ್ಕೊಡುತ್ತೆ ಈ ಸಿನಿಮಾದ ಮೂಲಕ, ಈ ಕಥೆ ಮೂಲಕ. ಯಾಕಂದ್ರೆ ನೀವು ನೋಡಕ್ ಹೋದ್ರೆ ನಾವು ಏನ್ ಹೇಳ್ತೀವಿ, ಪ್ರಪಂಚ ಎಷ್ಟು ಚಿಕ್ಕದಾಗ್ತಿದೆ, ಸೋಷಿಯಲ್ ಮೀಡಿಯಾ ಮೂಲಕ ಎಷ್ಟು ಚಿಕ್ಕದಾಗ್ತಿದೆ, ಹಾಗೆ ನಮ್ಮ ರಿಲೇಶನ್ಶಿಪ್ ಕೂಡ ಅಷ್ಟೇ ಡೆಲಿಕೇಟ್ ಆಗ್ತಾ ಇದೆ ಅಂತ ಅನ್ಸಲ್ಲ. ಸೊ ಮುಂಚೆ ಆದ್ರೆ ಎಲ್ಲ ದೂರ ದೂರ ಇರ್ತಿದ್ವಿ, ಆದ್ರೆ ಒಂಥರ ಒಡನಾಟ ಇರ್ತಿತ್ತು. ಈಗ ನಾವು ಎಲ್ಲ ನಮ್ಮ ಫೋನ್ಗಳಲ್ಲೇ ಮುಳುಗೋಗಿರ್ತೀವಿ. ಸೊ ಅಂತ ಸ್ಥಿತಿಯಲ್ಲಿ ನಾವು ನಮ್ಮ ರಿಲೇಶನ್ಶಿಪ್ಗಳನ್ನು ಹೇಗೆ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದು ಈ ಸಿನಿಮಾ ಮೂಲಕ ಗೊತ್ತಾಗುತ್ತೆ. ಈ ಕತೆ ಮೂಲಕ ನಾವೆಲ್ಲರೂ ಕಲಿಬೇಕು ಅಂತ ಅನ್ಸುತ್ತೆ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ದಿವಸ ಒಂದು ತುಂಬ ಖುಷಿ ಪಡುವಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾನ ನಾನು ನೋಡಿದ್ದೀನಿ. ಜೊತೆ ನನಗೂ ಇದರಲ್ಲಿ ಸಿನಿಮಾ ಅವಕಾಶ ಸಿಕ್ಕಿದೆ. ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿರೋದಲ್ಲ. ಮೊದಲನೇದಾಗಿ ಎಲ್ಲರ ಮನೇಲೂ ಒಂದೊಂದು ಸಮಸ್ಯೆಗಳಿರ್ತವೆ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಕುಟುಂಬನೇ ದೂರ ಆಗ್ಬಿಟ್ಟಿರುತ್ತೆ. ಆ ಒಂದು ಸಣ್ಣ ಸಮಸ್ಯೆನ ಆ ಕ್ಷಣದಲ್ಲೇ ನಾವು ಅರ್ಥ ಮಾಡ್ಕೊಂಡು ಒಂದಾಗ್ಬಿಟ್ರೆ ಈ ಸಮಸ್ಯೆಗೆ ಬರೋಲ್ಲ. ಆ ಒಂದೇ ಒಂದು ಸಣ್ಣ ತಪ್ಪು, ಒಂದು ತಂದೆಯಿಂದ ಆಗಿರ್ಬೋದು, ತಾಯಿಯಿಂದ ಆಗಿರ್ಬೋದು, ಮಕ್ಕಳಿಂದ ಆಗಿರ್ಬೋದು, ಅಣ್ಣ ತಮ್ಮಂದ್ರಿಂದ ಆಗಿರ್ಬೋದು, ಎಲ್ಲೋ ಒಂದು ಸಣ್ಣ ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆಯಾಗಿ ಎಲ್ಲ ಕುಟುಂಬನ ನಾವು ಕಳ್ಕೊಂಡ್ಬಿಡ್ತೀವಿ. ಆ ಕಳ್ಕೊಂಡಿರೋದನ್ನು ನಾವು ಎಲ್ಲೋ ನೋಡಿರ್ತೀವಿ. ಈ ಸಿನಿಮಾನ ನೋಡಿದ್ರೆ ಅವೆಲ್ಲ ನಮ್ಮ ಕಣ್ಮುಂದೆ ಬರುತ್ತೆ.
ಅವತ್ತು ನಾನು ಒಂದೇ ಒಂದು ಸತಿ ಯೋಚನೆ ಮಾಡ್ಬಿಡ್ಬೇಕಿತ್ತಲ್ಲಪ್ಪ, ಎಷ್ಟು ಜನ ಪ್ರೀತಿನ ಕಳ್ಕೊಂಬಿಟ್ಟೆ, ಎಷ್ಟು ಜನ ವಿಶ್ವಾಸನ ಕಳ್ಕೊಂಬಿಟ್ಟೆ. ಆ ನೋವಿಗೂ ಹೋಗ್ದಿರೋಂಥ ಒಂದು ಡಿಸಿಷನ್ನ ತೊಗೊಳ್ಳೋದು. ಈ ಸಿನಿಮಾ ಅದು ನಿಮಗೆ ನೀಟಾಗಿ ಕುಟುಂಬ, ಫ್ಯಾಮಿಲಿ, ಮಕ್ಕಳು, ಮೊಮ್ಮಕ್ಕಳು ಜೊತೆಗೆ ಎಲ್ಲ ಸೊಸೈಟಿ, ಫ್ರೆಂಡ್ಸು ಎಲ್ಲರ ಜೊತೆ ಇರುವಂಥ ಒಂದು ಸಿನಿಮಾನ ಮಾಡಿಕೊಟ್ಟಿದ್ರೆ, ನಾವು ಡೈರೆಕ್ಟರ್ಗೆ, ಜಗನ್ನಾಥ್ ಸರ್ಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಅದ್ಭುತವಾಗಿ ಎಲ್ಲ ಕುಟುಂಬ ಸಮೇತ ದಯವಿಟ್ಟು ಬಂದು ರಿಕ್ವೆಸ್ಟ್ ಮಾಡ್ತೀನಿ, ಈ ಸಿನಿಮಾನ ನೋಡಿ. ನೀವು ನಿಜವಾಗ್ಲೂ ನಿಮ್ಮ ಕುಟುಂಬದ ಒಂದು ವಿಷಯನ ನೀವು ಸಿನಿಮಾದಲ್ಲಿ ನೋಡ್ದಂಗೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಹೊಸ ವರ್ಷನ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗಷ್ಟೇ ತೀರ್ಥರೂಪ ತಂದೆಯವ್ರಿಗೆ ಸಿನಿಮಾ ನೋಡಿದೆ. ನಮ್ಮ ಫ್ರೆಂಡು ರಾಮೇನಹಳ್ಳಿ ಜಗನ್ನಾಥ್ ಫಸ್ಟಿಗೆ ಒಂದಿಸಿ ಬರೀ ಮಾಡಿದರು. ಅದಾದ ನಂತರ ಈಗ ತೀರ್ಥರೂಪ ತಂದೆಯವ್ರಿಗೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಸಿನಿಮಾ. ಅದರಲ್ಲೂ ಕೂಡ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಬೇರೆ ಲೆವೆಲ್ ಬಂದಿದೆ. ಈಗ ನೋಡಿದ್ರೆ ಎಮೋಷ್ನಲ್ ಮೇಲೆ ಎಮೋಷ್ನಲ್ ಇದೆ ಸಿನಿಮಾ. ಖಂಡಿತವಾಗ್ಲೂ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನೀವೆಲ್ಲ ನೋಡಿ ತುಂಬ ಇಷ್ಟಪಡ್ತೀರಾ. ಅದು ಇವತ್ತು ನ್ಯೂ ಇಯರ್ ದಿನ ರಿಲೀಸ್ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಒಂದು ಹೊಸ ಸಿನಿಮಾ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ರಾಮೇನಹಳ್ಳಿ ಜಗನ್ನಾಥ್ ಅವರು. ಒಳ್ಳೇದಾಗಲಿ, ಇಡೀ ಟೀಮಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಕನ್ನಡ ಇಂಡಸ್ಟ್ರಿಗೆ, ಆಲ್ ದಿ ಬೆಸ್ಟ್. 2026 ಕನ್ನಡ ಇಂಡಸ್ಟ್ರಿ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಈ ಸಿನಿಮಾ ತುಂಬ ಇಷ್ಟ ಆಯಿತು. ಒಳ್ಳೆ ಪ್ರಾಮಿಸಿಂಗ್ ನಟ ನಮಗೆ ಕನ್ನಡಕ್ಕೆ ಸಿಕ್ಕಿದ್ದಾರೆ. ಒಳ್ಳೆ ಇಂಟ್ರೊಡಕ್ಷನ್. ಈ ಸಿನಿಮಾ ಹೇಳಬೇಕಂದ್ರೆ ಪ್ಯೂರ್ಲಿ ನಾವಲ್ ಕತೆ ಇದ್ದಂಗಿರುತ್ತೆ. ಇದು ಬುಕ್ ಆಗಿರಬೇಕಾಗಿರೋ ಸಿನಿಮಾನ ಎಷ್ಟು ಸಖತ್ತಾಗಿ ತೋರಿಸಿದ್ದಾರೆ ಅಂದರೆ ಯೂಶ್ವಲಿ ಸೂಪರ್. ಈ ಸಿನಿಮಾ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ, ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಆಲ್ ದ ಬೆಸ್ಟ್ ಜಗನ್ನಾಥ್. ಹೇಳಿ. ಇದು ಒಳ್ಳೆಯ ಅತ್ಯುತ್ತಮ ಸಿನಿಮಾ. ಇಲ್ಲಿ ಈ ಸಿನಿಮಾದ ಮೂಲಕ ಪ್ರೆಸ್ ಮೀಡಿಯಾ ಅವರಿಗೆ ಒಳ್ಳೆ ಒಂದು ಮಾರಲ್ ಸಂದೇಶನ ಕಮ್ಯುನಿಕೇಟ್ ಮಾಡಿದೆ. ಜೊತೆಗೆ ಈ ಅರ್ಥಪೂರ್ಣವಾದಂಥ ಸಿನಿಮಾ ಕುಟುಂಬದವರು ಎಲ್ಲರೂ ಕುಳಿತುಕೊಂಡು ನೋಡಿ ಎಂಜಾಯ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಒಂದು ಮಾರಲಿಟಿ, ಒಂದು ಮಾರಲ್ ಕಮ್ಯುನಿಕೇಷನ್ ಇದೆ. ಅದರಿಂದ ಇದು ನಿಜಕ್ಕೂ 2026 ಮೊದಲನೇ ಅತ್ಯುತ್ತಮ ಚಿತ್ರ ಅಂತ ಎಲ್ಲರೂ ನೋಡುವಂಥದ್ದೇ. ಇದರಲ್ಲಿ ಯಾವುದೇ ಅಶ್ಲೀಲಗಳಿಲ್ಲ. ಅದರಿಂದ ಹ್ಯಾಟ್ಸಪ್ ಟು ದಿ ಡೈರೆಕ್ಟರ್. ಥ್ಯಾಂಕ್ ಯು. ಕ್ಲೀನ್ ಸಿನಿಮಾ ಅಂತ ಹೇಳ್ಬೋದು. 2026ರಲ್ಲಿ ಮೊದಲನೇ ಸಿನಿಮಾ ಬಂದಿದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಡೈರೆಕ್ಟರ್, ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ಲೊಕೇಶನ್ ಒಳ್ಳೆ ಕನ್ನಡ ಸಿನಿಮಾನ ಎಲ್ಲೂ ಒಂದು ಬೋರ್ ಆಗ್ತೇನೆ, ವೆರಿ ಎಮೋಷನಲಿ ತೊಗೊಂಡೋಗ್ಯಾರ. ಐ ವುಡ್ ಡೆಫಿನೆಟ್ಲಿ ಲೈಕ್ ದಿಸ್ ಫಿಲ್ಮ್ ಟು ವಾಚ್. ಎಲ್ಲ ಜನರು ನೋಡಬೇಕಿದೆಲ್ಲ. ಐ ವುಡ್ ರಿಯಲಿ ವಾಚ್ ಎಂಟೈರ್ ಆಡಿಯನ್ಸ್ ಟು ವಾಚ್ ಫಿಲ್ಮ್. ಭಾಳ ಡಿಫ್ರೆಂಟ್ ಎಂಥ ಸ್ಟೋರಿ ಇದೆ ಅಂತಂದರೆ ಈ ಥರ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಅಂತ ಒಂದು ಆಶ್ಚರ್ಯ ಆಗ್ತಾ ಇದೆ. ಒಂದಿಸಿ ಬರೀ ಮಾಡಿದ್ರು, ಆದರೆ ಇದು ಡಿಫ್ರೆಂಟಾಗಿ ಒಂದು ನೀತಿ ಪಾಠವನ್ನು ಕೌಟುಂಬಿಕವಾಗಿ ಮನೆ ಮಂದಿಯೆಲ್ಲ ಅರ್ಥ ಮಾಡಿಕೊಂಡು ಅಲ್ಲಿ ನಡೆಯುವಂಥ ಒಂದು ಸ್ಕ್ರಿಪ್ಟ್, ಒಂದು ಮೆಸೇಜು ಪ್ರತಿಯೊಬ್ಬರು ಬೇಕೇ ಬೇಕು. ಪ್ರತಿಯೊಬ್ಬರು ಕುಟುಂಬದವ್ರಿಗೆ ಈ ಸಿನಿಮಾ ನೋಡಲೇಬೇಕು. ಆ ರೀತಿ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಸೀನರಿ ಮಾಡಿದ್ದಾರೆ. ಮತ್ತು ಆಕ್ಟಿಂಗ್ ಮಾಡಿದ್ರು. ಭಾಳ ಬಂದವರೆಲ್ಲ ಒಂದು ಸ್ವಲ್ಪ ತುಟ್ಟೆ ಹೋಗೋದು ಅಂಥ ಒಂದು ಭಾಳ ಡೀಪಾಗಿ ತಗೊಂಡಿದ್ದಾರೆ. ತಂದೆ ಮಕ್ಕಳು ಬಾಂಧವ್ಯ, ತಾಯಿ ಮಕ್ಕಳು ಬಾಂಧವ್ಯ, ಮಕ್ಕಳು ಪೋಲಿ ಆಗ್ಬಿಟ್ರೆ ಹೆಂಗೆ, ಯಾವ ಥರ ಬದುಕಬೇಕು ಈ ಸಮಾಜದಲ್ಲಿ, ತುಂಬ ಹಂತವಾಗಿ ಬಿಡಿಸಿ ಹೇಳಿದರೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಒಂದು 2026ಕ್ಕೆ ಒಳ್ಳೆ ಸಿನಿಮಾ ಬಂದಿದೆ. ಪ್ರತಿಯೊಬ್ಬರು ನೋಡಬೇಕಾಗಿದೆ. ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ, ಮನೇಲಿ ನೋಡಿದೆ. ಆಮೇಲೆ ಅದಷ್ಟು ಮಸಾಲೆ ದೋಸೆ ಹೋಟೆಲ್ ತಿಂದ್ರೆ ಚೆನ್ನಾಗಿರುತ್ತೆ, ಮನೆ ತರಿಸ್ಕೊಂಡು ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ ಅಂತ ದಯವಿಟ್ಟು ಒಂದಿಸಿ ಬರೀ ಥರ ಮಾಡಬೇಡಿ. ಈಗ ತೀರ್ಥರೂಪ ತಂದೆಯವ್ರಿಗೆ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ಮಸಾಲೆ ದೋಸೆನ ಎಲ್ಲಿ ತಿಂದರೆ ಚೆನ್ನಾಗಿರುತ್ತೋ ಅಲ್ಲೇ ತಿಂದರೆ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ. ಸರ್, ಭಾವುಕತೆ ಕಣ್ಣಲ್ಲಿ ನೀರು ಬಂತು. ಇನ್ನೊಂದು ಹೇಳ್ಬೇಕಾದ್ರೆ ಇವತ್ತು ನನ್ನ ತಂದೆ ಜ್ಞಾಪನ ಬಂದರು. ಇವತ್ತು ಜನವರಿ 1ನೇ ತಾರೀಕು, ಇವತ್ತೇ ನನ್ನ ತಂದೆ ಹುಟ್ಟಿದ ದಿವಸ ಮತ್ತು ಸತ್ತಿದ ದಿವಸ. ನಮ್ಮ ತಂದೆ ಮಿಸ್ ಮಾಡ್ಕೊಂಡೆ. ತಂದೆ ತಾಯಿ ಎಲ್ಲ ತಾಯಿ ಬಂದಿದ್ದಾರೆ, ಅಕ್ಕಂದ್ರು ಬಂದಿದ್ದಾರೆ. ಕಣ್ಣಲ್ಲಿ ನೀರು ಬಂತೆ, ಬಾಯಿ ಓಡ್ತಾ ಇಲ್ಲ. ಆ ಭಾವುಕತೆ ಬರ್ತಾ ಇದೆ. ಒಳ್ಳೆ ಮೆಸೇಜ್ ಇದೆ. ಖಂಡಿತ ಎಲ್ಲರೂ ಫಿಲಮ್ ನೋಡಿ ಪ್ರೋತ್ಸಾಹ ಪಡಿ. ಎಲ್ಲ ಚೆನ್ನಾಗಿದೆ. ಇಂಥ ಮೂವಿನ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ. ಸರ್, ತಂದೆ ಫೀಲಿಂಗ್ ಹೇಗಿತ್ತು ಸರ್? ತುಂಬ ಚೆನ್ನಾಗಿದೆ ಸರ್. ಎಲ್ಲ ತಾಯಿ ಮೇಲೆ ಮೂವಿ ಮಾಡ್ತಾರೆ, ಬಟ್ ತಂದೆ ಮೂವಿ ಒಂದು ಒಳ್ಳೆ ಮೆಸೇಜ್ ಇದೆ. ಓಕೆ, ಆ್ಯಕ್ಟಿಂಗ್ ಎಲ್ಲ ಹೇಗೆ ಮಾಡಿದ್ರು ಹೊಸಬ್ರು ಎಲ್ಲ ಹೊಸಬ್ರು, ಬಟ್ ವಂಡರ್ಫುಲ್ ಮೂವಿ ಸರ್. ಖಂಡಿತ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಿ.